Hello students, welcome to Math Bro. So today in this session I am going to discuss about the most important gunshot questions on relations and functions. So without delaying, let us begin with the session. In this chapter you will get a 3-mark fixed question plus 5-mark fixed questions. These two areas are fixed in this particular chapter. Okay, basically 3-mark question is generated on types of relations, whether it is reflexive, symmetric, transitive or equivalence relation. Okay, and this 5-mark topic is fixed, and that is from types of functions and invertible functions. Okay, so let us understand what do you mean by reflexive relation. I'm not going to discuss in deep about this particular types of relations. Okay, I will be just discussing about the definition, just recalling the definition of types of relations. The first type is reflexive relation. Okay, R is said to be reflexive if A comma A belongs to the relation for all A belongs to set A. Okay, it can be any set. The relation may be defined on set of natural numbers, set of integers, set of positive integers, set of rational numbers, set of irrational numbers. Okay, A can be any set. Okay, ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಸಪೋಸ್ ಸೆಟ್ A ಈಕ್ವಲ್ಸ್ ಟು 1, 2, 3 ಅಂತ ಕನ್ಸಿಡರ್ ಮಾಡಿದ್ರೆ ಈ ಒಂದು ಸೆಟ್ ಮೇಲೆ ಒಂದು ರಿಲೇಷನ್ ಬರ್ದಾರ ಅಂತ ಅನ್ಕೊಳ್ರಿ. ಓಕೆ, ಈ ರಿಲೇಷನ್ ಒಳಗಡೆ ಯಾರ್ಯಾರು ಇರ್ಬೇಕಪ್ಪ ರಿಫ್ಲೆಕ್ಸಿವ್ ಆಗ್ಬೇಕಾಗಿತ್ತಂತಂದ್ರೆ, ರಿಫ್ಲೆಕ್ಸಿವ್ ಆಗ್ಬೇಕಾಗಿದ್ರೆ ಕಂಪಲ್ಸರಿ 1, 1 ಇರ್ಬೇಕ, 2, 2 ಮಸ್ಟ್ ಬಿ ದೇರ್ ಅಂಡ್ 3, 3 must present in this relation. 3, 3 must present in this relation. Other than these 3 elements, if other elements are there, no need to worry about that. Okay, we should consider only doublets. ಇದರಾಗಿರುವ ಎಲ್ಲಾ ಎಲಿಮೆಂಟ್ಸ್ ಗೂ ಡಬ್ಲೆಟ್ಸ್ ಪ್ರೆಸೆಂಟ್ ಇದ್ದಪ್ಪ ಅಂತಂದ್ರೆ ರಿಲೇಷನ್ ಒಳಗ, ಆ ರಿಲೇಷನ್ ಗೆ ನಾವೇನಂತ ಕರಿತೀವಿ? ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ರಿಫ್ಲೆಕ್ಸಿವ್ ರಿಲೇಷನ್. ದೆನ್ ಕಮಿಂಗ್ ಟು ದಿ ಸಿಮೆಟ್ರಿಕ್ ರಿಲೇಷನ್. Symmetric relation. A relation is said to be symmetric if what? If A comma B belongs to the relation, then B comma A must belongs to the relation. Okay, A comma B ಐತಿ ಅಂತಂದ್ರೆ B comma A ಕೂಡ ಇರ್ಲೇಬೇಕು. ಇದ್ರೆ ಮಾತ್ರ ಏನಾಗತ್ತೆ? ಇದು ಸಿಮೆಟ್ರಿಕ್ ಆಗುತ್ತೆ, ಸಿಮೆಟ್ರಿಕ್ ರಿಲೇಷನ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇದೇ ಸೆಟ್ ಮೇಲೆ ಒಂದು ರಿಲೇಷನ್ ಬರೀತೀನಿ ನೋಡ್ರಿ. ಇಲ್ಲಿ 1, 1, 1, 2 ಆಮೇಲೆ 2, 1 ದೆನ್ 3, 3 ಅಂತ ಬರ್ದೇನೆ ಅಂತ ಹೇಳಿ ತಿಳ್ಕೊಡ್ರಿ. ಸಪೋಸ್ ಇಲ್ಲಿ ನೋಡ್ರಿ, ಇದು ರಿಫ್ಲೆಕ್ಸಿವ್ ಆಗತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕಾಗಿದ್ರೆ ಏನಾಗತ್ತೆ ನೋಡ್ರಿ. ಇಲ್ಲಿ ರಿಫ್ಲೆಕ್ಸಿವ್ ಆಗ್ಬೇಕಾಗಿದ್ರೆ 1 ದ ಡಬ್ಲೆಟ್ ಇರ್ಬೇಕಂದ್ರೆ 1, 1 ಇರ್ಬೇಕು, ಇದೆ ಇಲ್ಲಿ. ಆಮೇಲೆ 2 ದ ಡಬ್ಲೆಟ್ ಇಲ್ವಲ್ಲ, 2 ದ ಡಬ್ಲೆಟ್, ಒಂದರದ್ದು ಯಾವ್ದಾದ್ರದ್ದು ಎಲಿಮೆಂಟ್ ಡಬ್ಲೆಟ್ ಇದ್ರೊಳಗೆ ಇರ್ಲಿಲ್ಲ ಅಂತಂದ್ರೂ ಅದೇನಾಗೋದಿಲ್ಲ, ರಿಫ್ಲೆಕ್ಸಿವ್ ಆಗೋದಿಲ್ಲ. ಸೊ ದಿಸ್ ರಿಲೇಷನ್ ಇಸ್ ನಾಟ್ ರಿಫ್ಲೆಕ್ಸಿವ್. ದೆನ್ ಕಮಿಂಗ್ ಟು 1, 2, A, B ಅನ್ನ 1, 2 ಅಂತ ಕನ್ಸಿಡರ್ ಮಾಡಿದ್ರೆ B, A ಇರ್ಬೇಕಂದ್ರೆ 2, 1 ಇರ್ಬೇಕು, ಇದೆ ಅಲ್ಲ ಇಲ್ಲಿ 2, 1.
ಓಕೆ, ನೀವು ಕೇಳ್ಬೋದು ಸರ್ 1,1 ಅನ್ನ A, B ಅಂತ ಕನ್ಸಿಡರ್ ಮಾಡಿದ್ರೆ 1,1 ಇನ್ನೊಂದ್ಸಲ ಇರ್ಬೇಕಲ್ಲ ಸರ್. ಸೆಟ್ ಒಳಗ ನಾವು ಎಲಿಮೆಂಟ್ ಅನ್ನ ಒಂದೇ ಟೈಮ್ ಬರಿತೀವಿ. ವಿ ಆರ್ ನಾಟ್ ಗೋಯಿಂಗ್ ಟು ರಿಪೀಟ್ ದ ಎಲಿಮೆಂಟ್ಸ್ ಆಫ್ ಎ ಸೆಟ್. ಓಕೆ, ಸಿನ್ಸ್ ರಿಲೇಷನ್ ಈಸ್ ಆಲ್ಸೋ ಎ ಸೆಟ್. ಹೌದಾ, ರಿಲೇಷನ್ ಈಸ್ ದಿ ಸಬ್ಸೆಟ್ ಆಫ್ ಕಾರ್ಟೀಸಿಯನ್ ಪ್ರಾಡಕ್ಟ್. ಅದಕ್ಕೆ ನಾವೇನ್ ಮಾಡೋದಿಲ್ಲ, 1,1 ಇನ್ನೊಂದ್ಸಲ ಬರೆದ್ರು ಅಷ್ಟೇ ಬಿಟ್ರು ಅಷ್ಟೇ 1,1 ಐತಿ ಅಂತಂದಂಗ. ಇದು ರಿಫ್ಲೆಕ್ಸ್, ಇದು ಏನಿದು ಸಿಮೆಟ್ರಿಕ್ ಎಲಿಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ಕೂಡ ಸಿಮೆಟ್ರಿಕ್ ಆಗುತ್ತೆ ಇದು. ಓಕೆ, ಸೊ 1,2 ಇದೆ ಮತ್ತೆ 2,1 ಐತಿ ಅಂತಂದ್ರೆ ಇದು ಸಿಮೆಟ್ರಿಕ್ ಆಗುತ್ತೆ. ಹೋಪ್ ಯು ಸ್ಟೂಡೆಂಟ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್. And the third relation is a transitive relation. Transitive relation. A relation is said to be transitive. A relation is said to be transitive if ಎಲ್ಲಾ ರಿಲೇಷನ್ ಟ್ರಾನ್ಸಿಟಿವ್ ಆಗುದಿಲ್ಲ. ಒಂದ್ ನೆನ್ಪಿಟ್ಕೊಡ್ರಿ, ಇಲ್ಲಿ ಡೆಫಿನಿಷನ್ ಬಹಳ ಇಂಪಾರ್ಟೆಂಟ್ ಡೆಫಿನಿಷನ್ ಇದು. ಇಫ್ A, B belongs to relation and B, C belongs to the relation, then only we have to check whether A, C belongs to the relation or not. ನಾವು ಟ್ರಾನ್ಸಿಟಿವ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಲಿಕ್ಕೆ ಈ ಡೆಫಿನಿಷನ್ ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಆ ರಿಲೇಷನ್ ಒಳಗಡೆ ಈ ಎಲಿಮೆಂಟು ಇರ್ಬೇಕ ಮತ್ತೆ ಈ ಎಲಿಮೆಂಟು ಇರ್ಬೇಕು. ಇವರಿಬ್ರು ಪ್ರೆಸೆಂಟ್ ಇದ್ದಾಗ ಮಾತ್ರ ಇವನ್ ಚೆಕ್ ಮಾಡೋ ಅವಶ್ಯಕತೆ ಇದೆ. ಇವರಿಬ್ರು ಪ್ರೆಸೆಂಟ್ ಇಲ್ಲ ಅಂತಂದ್ರೆ ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್. ಈಗ ಫಸ್ಟ್ ಎಲಿಮೆಂಟ್ ಪ್ರೆಸೆಂಟ್ ಇದೆ, ಸೆಕೆಂಡ್ ಎಲಿಮೆಂಟ್ ಇಲ್ಲ, ನೋ ನೀಡ್ ಟು ಚೆಕ್ ಫಾರ್ ಥರ್ಡ್ ಎಲಿಮೆಂಟ್. ಹೌದಾ, ಬಿಕಾಸ್ ದ ಡೆಫಿನಿಷನ್ ಇಟ್ ಸೆಲ್ಫ್ ಈಸ್ ಸೇಯಿಂಗ್ ದಟ್ ಇಫ್ ದಿಸ್ ಅಂಡ್ ದಿಸ್ ದೆನ್ ಓನ್ಲಿ ದಿಸ್. ಇದನ್ನ ಚೆಕ್ ಮಾಡ್ಬೇಕು. ಇವೆರಡು ಇದ್ದಾಗ ಮಾತ್ರ ಇವ್ ಇದೆ ಇಲ್ಲೋ ಚೆಕ್ ಮಾಡ್ಬೇಕು. ಇವ್ ಇದಾನ, ಇವ್ ಇಲ್ಲ ಅಂತಂದ್ರೆ ನೋ ನೀಡ್ ಟು ಚೆಕ್ ಫಾರ್ ದಿಸ್. ಹೋಪ್ ಯು ಗೈಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್. Okay, let me consider one example. Suppose a relation is defined on the set A is equals to 1, 2, 3, 4 anta ankodri. Okay, such that R is equals to 1,1, 1,2 and 2,3, then 3,2, next 2,1, then 1,3, close. Then ಇಲ್ಲಿ ನೋಡ್ಬೋದು ನೀವು 1,1 ಇದೆ, 2,2 ಇಲ್ಲ. ಹೌದಾ, ಇಲ್ಲೆಲ್ಲೂ 2,2 ಇಲ್ಲ, 3,3 ಇಲ್ವೇ ಇಲ್ಲ, 4,4 ಇಲ್ಲ ಅಂತಂದ್ರೆ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಕರೆಕ್ಟಾ? ಒಂದ್ ಎಲಿಮೆಂಟ್ ಇದ್ರೆ ಅಷ್ಟೇ ಅದ ರಿಫ್ಲೆಕ್ಸಿವ್ ಆಗೋದಿಲ್ಲ. ಇಲ್ಲಿ ಇರ್ತಕ್ಕಂತ ಎಲ್ಲಾ ಎಲಿಮೆಂಟ್ಸ್ಗೂ ಡಬ್ಲೆಟ್ಸ್ ರಿಲೇಷನ್ ಒಳಗಡೆ ಪ್ರೆಸೆಂಟ್ ಇರಬೇಕು. ಅರ್ಥ ಆಯ್ತಾ? ದೆನ್ ಇಲ್ಲಿ ನೋಡ್ರಿ, ಇಫ್ ಯು ಕನ್ಸಿಡರ್ ದಿಸ್ ಆಸ್ A, B, then this becomes B, C. A is related to B and B is related to C, then A must be related with C. ಅಂದ್ರೆ ಅಷ್ಟ ಟ್ರಾನ್ಸಿಟಿವ್ ಆಗುತ್ತೆ. ಚೆಕ್ ಮಾಡೋಣ. A must be related with C ಅಂತಂದ್ರೆ ಯಾವ ಎಲಿಮೆಂಟ್ 1,3 ಇರ್ಬೇಕಿಲ್ಲಿ. ಎಲ್ಲಾದ್ರೂ ಇರ್ಲಿ, ಅದು ಬಿಗಿನಿಂಗ್ ಒಳಗಡೆ ಏನಿರ್ಬೇಕು ಅಥವಾ ಇಮಿಡಿಯೇಟ್ಲಿ ನೆಕ್ಸ್ಟ್ ಇರ್ಬೇಕಂತ ಏನಿಲ್ಲ. ಇಲ್ಲಿ ಇದೆಯಲ್ಲ 1,3. ಹೌದಾ, ಸೊ ಏನಾಗತ್ತೆ, ಈಗ ಟ್ರಾನ್ಸಿಟಿವ್ ಆಗತ್ತೆ. ಮತ್ತೆ ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ, 2,3 ಇದೆ, 3,2 ಇದೆ, ಅಂದ್ರೆ 2,2 ಇರ್ಬೇಕಾಗಿತ್ತಲ್ಲ. 2,2 ಇಲ್ಲ. ಇಲ್ಲಿ ಒಂದು ಎಲಿಮೆಂಟ್ ಪ್ರೆಸೆಂಟ್ ಇಲ್ಲ ಅಂದ್ರೂ ಕೂಡ ಇದೇನಾಗತ್ತೆ, ನಾಟ್ ಟ್ರಾನ್ಸಿಟಿವ್. ಓಕೆ, ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್ ರಿಲೇಷನ್. ಹಂಗಾದ್ರೆ ಟ್ರಾನ್ಸಿಟಿವ್ ಆಗ್ಬೇಕಾಗಿದ್ರೆ ಯಾವ್ಯಾವ A, B, B, C ಅಂತ ಕನ್ಸಿಡರ್ ಮಾಡ್ತಿರಲ್ಲ, ಕಂಪಲ್ಸರಿ ಅಲ್ಲಿ A, C ಇರ್ಲೇಬೇಕು. ಬೇಕಾದ ಎಲಿಮೆಂಟ್ ತಗೊಳ್ರಿ. ನೀವು ಕೇಳ್ಬೋದು, ಸರ್ ಇದೆ A, B ಇದೆ, ಇದು B, A ಇದೆ ಅಲ್ಲ ಸರ್ ಇದು. If you treat this as A, B, B, C, then only we have to check for A, C. ಹೌದಾ? ಓಕೆ, ಕನ್ಸಿಡರ್ ಮಾಡ್ರಿ, ಏನ್ ತೊಂದ್ರೆ ಇಲ್ಲ. ಇದು 2,3 ಇದೆ, 3,2 ಇದೆ ಅಂತಂದ್ರೆ 2,2 ಇರ್ಬೇಕಲ್ಲ, ಇಲ್ವಲ್ಲ. ಈಗ ಇಲ್ಲ ಅಂತಂದ್ರೆ ಇದೇನಾಗೋದಿಲ್ಲ, ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗೋದಿಲ್ಲ.
Okay. Then without delaying, we will begin with the questions. The first question says that show that the relation R on the set of real numbers R is defined by R is equal to A comma B such that A is less than or equals to B square is neither reflexive nor symmetric nor transitive ಅಂತ ನಾವ ಪ್ರೂವ್ ಮಾಡಬೇಕಾಗಿದೆ. ಈಗ ಪ್ರೂವ್ ಮಾಡಬೇಕು ಅಂತ ಇದರ ಅರ್ಥ ಏನು? ಯಾವ ಎಲಿಮೆಂಟ್ ಸ್ಯಾಟಿಸ್ಫೈ ಮಾಡೋದಿಲ್ಲಲ್ಲ ಈ ರಿಲೇಷನ್ ಅನ್ನ, ಆ ಎಲಿಮೆಂಟ್ ತಗೊಂಡು ನಾವು ಇದು ರಿಫ್ಲೆಕ್ಸಿವ್ ಆಗೋದಿಲ್ಲ, ಮತ್ತೆ ಸಿಮೆಟ್ರಿಕ್ ಆಗೋದಿಲ್ಲ, ಮತ್ತೆ ಟ್ರಾನ್ಸಿಟಿವ್ ಆಗೋದಿಲ್ಲ ಅಂತ ಹೇಳ್ಬೇಕು. ಓಕೆ, ಇಲ್ಲಿ ನೋಡ್ರಿ, ಲೆಟ್ ಮಿ ಚೆಕ್ ವೆದರ್ ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಆರ್ ನಾಟ್. ರಿಫ್ಲೆಕ್ಸಿವ್ ರಿಲೇಷನ್. ಓಕೆ, ಐ ನೀಡ್ ಟು ಪ್ರೂವ್ ದಿಸ್ ರಿಲೇಷನ್ ಈಸ್ ನಾಟ್ ರಿಫ್ಲೆಕ್ಸಿವ್. ಯಾಕಂದ್ರೆ ಅವನು ಹೇಳಿದಾನೆ ಶೋ ದಾಟ್ ಅಂತ. ಹಂಗಾದ್ರೆ ನಾ ಏನ್ ಮಾಡ್ಬೇಕೀಗ? ಯಾವ ಎಲಿಮೆಂಟ್ ಗೆ ರಿಫ್ಲೆಕ್ಸಿವ್ ಆಗೋದಿಲ್ಲಲ್ಲ ಅದನ್ನ ಕನ್ಸಿಡರ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 1/3 ತಗೊಳ್ರಿ ನೀವು. A ಈಕ್ವಲ್ಸ್ ಟು 1/3 ತಗೊಳ್ರಿ. ಆ ರಿಲೇಷನ್ ಒಳಗಡೆ ಯಾರು ಇರ್ಬೇಕಾಗಿತ್ತು? A, A ಇರ್ಬೇಕಾಗಿತ್ತು. ಹೌದಾ? A, A ಅಂತಂದ್ರೆ ಏನಾಗುತ್ತೆ ಅವಾಗ? ಇದರ ಅರ್ಥ 1/3, 1/3 ಇರ್ಬೇಕಾಗಿದ್ರ ಆ ರಿಲೇಷನ್ ಒಳಗಡೆ ದಟ್ ಮಸ್ಟ್ ಸ್ಯಾಟಿಸ್ಫೈ ದಿಸ್ ಕಂಡೀಷನ್ ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಇಲ್ಲಿ ಯಾವ್ದಿದೆ? ಫಸ್ಟ್ ಎಲಿಮೆಂಟ್ ಇಲ್ಲಿ A ಇದೆ. ಫಸ್ಟ್ ಎಲಿಮೆಂಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸೆಕೆಂಡ್ ಎಲಿಮೆಂಟ್ ಸ್ಕ್ವೇರ್ ಆಫ್ ದಿ ಸೆಕೆಂಡ್ ಎಲಿಮೆಂಟ್. ಹೌದಾ? ಆ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ನೋಡೋಣ ಇಲ್ಲಿ. ಎಸ್, 1/3 ತಗೊಳ್ರಿ. 1/3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1/3 ಹೋಲ್ ಸ್ಕ್ವೇರ್ ಆಗ್ಬೇಕು. ಆಗುತ್ತಾ? ಆಗೋದಿಲ್ವಲ್ಲ. ಯಾಕೆ ಆಗೋದಿಲ್ಲ? 1/3 is not less than or equals to 1/9. If the denominator increases, then the total value decreases. ಹೌದಾ? ಇಲ್ಲಿ 9 ಇದೆಯಲ್ಲ, ಇಲ್ಲಿ 3 ಇದೆ. ಸೊ ಇದ್ರ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಇದ್ರ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ. ಹೌದಾ? This implies 1/3, 1/3 does not belongs to the relation. ಒಂದ್ ಎಲಿಮೆಂಟ್, ನಾನು ಆಗ್ಲೇ ಹೇಳಿದೆ, ಒಂದ್ ಎಲಿಮೆಂಟ್ ಇಲ್ಲ ಅಂತಂದ್ರೂ ಕೂಡ ಏನಾಗುತ್ತೆ ಇದು? ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ದೇರ್ ಫೋರ್ ಏನ್ ಬರೀತೀರಿ ಇಲ್ಲಿ? ದೇರ್ ಫೋರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಆದ್ಮೇಲೆ ಯಾರು ಬರ್ತಾರೆ? ಸಿಮೆಟ್ರಿಕ್ ರಿಲೇಷನ್. ಓಕೆ, ಸೊ ಲೆಟ್ ಮಿ ಚೆಕ್ ವೆದರ್ ದ ರಿಲೇಷನ್ ಈಸ್ ಸಿಮೆಟ್ರಿಕ್ ಆರ್ ನಾಟ್. ಸಿಮೆಟ್ರಿಕ್ ರಿಲೇಷನ್. ಏನ್ ಸಿಮೆಟ್ರಿಕ್ ಡೆಫಿನಿಷನ್ ಹೇಳ್ರಿ ಇಲ್ಲಿ? ಲೆಟ್ ಮಿ ಜಸ್ಟ್ ರೈಟ್ ದ ಡೆಫಿನಿಷನ್. ಇಫ್ A, B belongs to relation, then that implies B, A must belongs to the relation. ಹೌದಾ? ರಿಲೇಷನ್ ಒಳಗಡೆ ಇರಬೇಕು. ಹಂಗಾದ್ರೆ ನಾವು ಏನ್ ಪ್ರೂವ್ ಮಾಡ್ಬೇಕಾಗಿದೆ ಈಗ? ರಿಲೇಷನ್ ಈಸ್ ನಾಟ್ ಸಿಮೆಟ್ರಿಕ್ ಅಂತಂದ್ರೆ ಯಾವ ಎಲಿಮೆಂಟ್ಗೆ ಇದು ವ್ಯಾಲಿಡ್ ಆಗೋದಿಲ್ಲ ಅಂತ ಚೆಕ್ ಮಾಡೋಣ. ಓಕೆ, ಸೊ ಕನ್ಸಿಡರ್ A as 2, ಓಕೆ, ಅಂಡ್ B as 5. ಓಕೆ, ಸೊ ಏನಾಗುತ್ತೆ ಚೆಕ್ ಮಾಡೋಣ. 2, 5 ಇದೆಯಲ್ಲ ಅಂತ ಚೆಕ್ ಮಾಡೋಣ. 2 is less than or equals to 5 square. That implies 2, 5 belongs to the relation. ಹೌದಾ? 5 ಸ್ಕ್ವೇರ್ 25 ಆಗುತ್ತಾ? 25 ಕಿಂತ 2 ಕಡಿಮೆ ಇದೆ ಅಂತಂದ್ರೆ 2, 5 ರಿಲೇಷನ್ ಒಳಗಡೆ ಇದೆ. ಓಕೆ, ಹಂಗಾದ್ರೆ ಈಗ ಯಾರು ಇರ್ಬೇಕು? ಈಗ 5 ಮಸ್ಟ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್ ಆಗ್ಬೇಕಾ? 2 ಸ್ಕ್ವೇರ್ ಏನಾಗುತ್ತೆ? 4. 4 ಕಿಂತ ಕಡಿಮೆ ಇರ್ಬೇಕಲ್ಲ 5? ಇಲ್ಲ. ಸೊ 5 is not less than or equals to 2 square. That implies 5, 2 does not belongs to the relation. From this we conclude that relation is not symmetric. Okay, then the third relation, that is transitive relation.
ವೆದರ್ ದಿಸ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್ ಆರ್ ನಾಟ್ ಅಂತ ಚೆಕ್ ಮಾಡ್ಬೇಕೀಗ. ಫಾರ್ ದ್ಯಾಟ್ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಟೇಕ್ ಎ ಆಸ್, ಇಲ್ಲಿ ಸ್ವಲ್ಪ ಎಲ್ಲರೂ ಮಿಸ್ಟೇಕ್ ಮಾಡೋದು ಈ ಏರಿಯಾದಲ್ಲಿ ಜಾಸ್ತಿ. ಲೆಟ್ ಮಿ ಫಿಕ್ಸ್ ದಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಎ ಈಕ್ವಲ್ಸ್ ಟು ಬಿ ಈಕ್ವಲ್ಸ್ ಟು ಎನಿಹೌ ಐ ನೀಡ್ ಟು ಪ್ರೂವ್ ದಿಸ್ ರಿಲೇಷನ್ ಈಸ್ ನಾಟ್ ಟ್ರಾನ್ಸಿಟಿವ್. ಹೌದಾ? ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಈ ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಏನಿದಾವಲ್ಲ ಇವುಗಳನ್ನು ಮಾತ್ರ ಬಹಳ ಕೇರ್ಫುಲ್ ಆಗಿ ನಾವೇನ್ ಮಾಡ್ಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸಪೋಸ್ ನೀವು ಎ ಈಕ್ವಲ್ಸ್ ಟು 8 ಅಂತ ತಗೊಂಡ್ರ ಅಂತ ಹೇಳಿ ತಿಳ್ಕೊಡ್ರಿ. 8 ಈಸ್ ಲೆಸ್ ದೆನ್ 3 ಸ್ಕ್ವೇರ್, ರೈಟ್? ಹೌದಾ? 3 ಸ್ಕ್ವೇರ್ ಕಿಂತ ಕಡಿಮೆ ಇದೆ, ಕರೆಕ್ಟ್? ದೆನ್ 3 ಈಸ್ ಲೆಸ್ ದೆನ್ 2 ಸ್ಕ್ವೇರ್. 3 ಈಸ್ ಲೆಸ್ ದೆನ್ 2 ಸ್ಕ್ವೇರ್. ಹೌದಾ? ಹಂಗಾದ್ರೆ 8 ಮಸ್ಟ್ ಬಿ ಲೆಸ್ ದೆನ್ 2 ಸ್ಕ್ವೇರ್ ಬರ್ಬೇಕಲ್ಲ? ಬರುತ್ತಾ? ಚೆಕ್ ಮಾಡೋಣ. ತಗೊಳ್ರಿ, ಎ ಕಾಮ ಬಿ ಬಿಲಾಂಗ್ಸ್ ಟು ರಿಲೇಷನ್ ಅಂತಂದ್ರೆ ಏನ್ ಮಾಡ್ತೀರಿ? 8 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 3 ಸ್ಕ್ವೇರ್. ದಟ್ ಇಂಪ್ಲೈಸ್ 8, 3 ಬಿಲಾಂಗ್ಸ್ ಟು ದಿ ರಿಲೇಷನ್. ಆಮೇಲೆ ಏನ್ ತಗೊಂತೀರಿ? 3 ಈಸ್ ಆಲ್ಸೋ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 2 ಸ್ಕ್ವೇರ್. ದಟ್ ಇಂಪ್ಲೈಸ್ 3, 2 belongs to the relation. But ಏನ್ ಹೇಳ್ತೀರಿ? 8 is not less than or equals to ಏನ್ ಹೇಳ್ತೀರಿ? 2 ಸ್ಕ್ವೇರ್. 2 ಸ್ಕ್ವೇರ್ 4 ಆಗುತ್ತೆ. 4 ಕಿಂತ ಕಡಿಮೆ ಇಲ್ವಲ್ಲ ಇಲ್ಲಿ 8. ಹೌದಾ? That implies 8, 2 does not belongs to the relation. So what we will conclude from this, R is not transitive, not transitive. R is not transitive relation. Okay. Sometimes the same question will be asked. Prove that this relation is not an equivalence relation. In the same manner we have to proceed. At the end we should write a sentence saying that since the relation is not reflexive, not symmetric and not transitive, so the given relation is not an equivalence relation. Okay. Coming to the next question, this is most repeated question in your board examination. Okay, a relation R on the set A is equals to 1, 2, 3 up to 14 is defined as R is equals to x, y such that 3x minus y is equals to 0. Determine whether R is reflexive, symmetric and transitive. ನಾವು ಚೆಕ್ ಮಾಡ್ಬೇಕು ಇಲ್ಲಿ whether R is symmetric, reflexive or transitive ಅಂತ. Okay, so let me write the relation in ಯಾವ ಫಾರ್ಮ್ ನೇ ಬರೀತೀರಿ? ರೋಸ್ಟರ್ ಫಾರ್ಮ್. ಹೌದಾ? he has given in the set builder form. I need to write in roster form. So roster form ಏನಾಗುತ್ತೆ ಇದರದ? if you take that equation, ಏನಿದೆ ಇಲ್ಲಿ equation 3x minus y is equals to 0. If you shift this y to that side, then y becomes equals to 3x. ಹೌದಾ? Let me start giving the values for x, then we will get the values for y. If you take x as 1, ಅವಾಗ ಏನಾಗುತ್ತೆ ಹೇಳಿ ನೋಡಿ, x 1 ತಗೊಂಡ್ರಂತಂದ್ರೆ 3 into 1 will be 3. If you take x as 2, 3 2s are 6. If you take x as 3, then 3 3s are 9. Then if you take x as 4, 4 3s are 12. Then check whether we can take x as 5 or not. If you take x as 5, 5 3s are 15. That 15 does not belongs to the given set because ಅವ ಏನ್ ರಿಲೇಷನ್ ಡಿಫೈನ್ ಮಾಡಿದಾನಲ್ಲ ಆ ರಿಲೇಷನ್ ಈ ಸೆಟ್ ಮೇಲೆ ಡಿಫೈನ್ ಮಾಡಿದಾನ ಅಂತಂದ್ರ ಎ ಕ್ರಾಸ್ ಎ ತಗೊಂಡಿರ್ತಾನೆ ಇಲ್ಲಿ. ಹೌದಾ? ದ ರಿಲೇಷನ್ ಈಸ್ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತಂದಾಗ
ಈ ಸೆಟ್ ಒಳಗಡೆ 15 ಇಲ್ವೇ ಇಲ್ಲಲ್ಲ. ಸೊ ವಿ ಮಸ್ಟ್ ನಾಟ್ ಕನ್ಸಿಡರ್ x as 5. Okay, so this is the given relation in roster form. So first what I should check is whether the relation is reflexive or not. ರಿಫ್ಲೆಕ್ಸಿವ್ ಆಗ್ಬೇಕಾಗಿದ್ರೆ ಏನಾಗ್ಬೇಕು, ಇದ್ರೊಳಗಡೆ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಡಬ್ಲೆಟ್ಸ್ ಇಲ್ಲಿ ಇರ್ಬೇಕು. ಒಂದ್ ಎಲಿಮೆಂಟ್ ಇಲ್ಲ ಅಂತಂದ್ರೂ ಕೂಡ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಸೊ ಲೆಟ್ ಮಿ ರೈಟ್, instead of writing all the doublets 1,1 does not belongs to R, 2,2 does not belongs to R, ಅದನ್ನೆಲ್ಲ ಬರೆಯೋ ಬದಲಿ ಒಂದೇ ಒಂದು ಎಲಿಮೆಂಟ್ ಬರ್ಬಿಟ್ರಿ, ಯಾವ್ದಾದ್ರು ಬರೀಬಹುದು. Since 1,1 does not belongs to R, so R is not reflexive. R is not reflexive relation. Okay, and the second one is symmetric relation. Symmetric relation. In this case, what I should consider, I should take whether a comma b belongs to R and b comma a belongs to R. ಹೌದಾ, a comma b ಇತ್ತು ಅಂತಂದ್ರೆ b comma a ಇರ್ಲೇಬೇಕು. ಚೆಕ್ ಮಾಡೋಣ. ಸಪೋಸ್ a comma b ಅನ್ನ ಫಸ್ಟ್ ಆರ್ಡರ್ ಪೇರ್ 1,3 ಅಂತ ಕನ್ಸಿಡರ್ ಮಾಡಿದ್ರೆ 3,1 ಇರ್ಬೇಕಲ್ಲ, ಇಲ್ಲ ಅಂತಂದ್ರೆ ಇದು ಏನಾಗೋದಿಲ್ಲ, ಸಿಮೆಟ್ರಿಕ್ ಆಗೋದೇ ಇಲ್ಲ. ಸೊ ಸಿನ್ಸ್ 1,3 belongs to R but 3,1 does not belongs to R, so what I should write, so R is not symmetric. R is not symmetric. Then coming to the transitive relation. ಟ್ರಾನ್ಸಿಟಿವ್ ರಿಲೇಷನ್ ಏನ್ ಹೇಳ್ತೀರಿ, ಈಗ ಇದು ಟ್ರಾನ್ಸಿಟಿವ್ ಆಗುತ್ತಾ ಇಲ್ಲ ಅಂತ ಹೇಳ್ಬೇಕು. 1,3 ಇದೆ, 3 ಇಂದ ಸ್ಟಾರ್ಟ್ ಆಗೋ ಎಲಿಮೆಂಟ್ ಚೆಕ್ ಮಾಡ್ರಿ. 3,9 ಇದೆ. ಇವೆರಡು a, b ಮತ್ತೆ b, c ಅಂತ ಕನ್ಸಿಡರ್ ಮಾಡಿ. ಹಾಗಾದ್ರೆ ಯಾರು ಇರ್ಬೇಕಾಗಿತ್ತು, ಈಗ 1,9 ಮಸ್ಟ್ ಪ್ರೆಸೆಂಟ್ ಇನ್ ದಿಸ್ ಪರ್ಟಿಕ್ಯುಲರ್ ರಿಲೇಷನ್. ಹೌದಾ, ಕನ್ಸಿಡರ್ ಮಾಡ್ರಿ ಅದನ್ನೇ. 1,3 ಬಿಲಾಂಗ್ಸ್ ಟು R and 3,9 belongs to the relation, but ಯಾರಿಲ್ಲ, ಈಗ 1,9 does not belongs to the relation, so R is not transitive ಅಂತ ಬರಿಬೇಕು. R is not transitive. Okay, so this relation is neither reflexive nor symmetric nor transitive. It is not an equivalence relation. Pause the video and note down the answer. And the next question is, check whether the relation R in R. R in R is nothing but, so the relation is subset of Cartesian product R cross R anta illa artha. Okay, ಅಂದ್ರೆ ರಿಲೇಷನ್ ಅನ್ನ ಸೆಟ್ ಆಫ್ ರಿಯಲ್ ನಂಬರ್ಸ್ ಮೇಲೆ ಡಿಫೈನ್ ಮಾಡಿದ್ದಾರೆ. Okay, defined as R is equals to a comma b such that a is less than or equals to b cube, is reflexive, symmetric and transitive ಅಂತ ಚೆಕ್ ಮಾಡ್ಬೇಕು. ಈಗ ಚೆಕ್ ಮಾಡೋದು ಅಂತಂದ್ರೆ ಇದರ ಅರ್ಥ ಏನು? ಫಾರ್ ಎಕ್ಸಾಂಪಲ್, ಈಗ ಒಂದ್ ಬಲ್ಬ್ ಇದೆ ಅಂತ ಅನ್ಕೊಡ್ರಿ. ಇಲ್ಲಿ ಒಂದ್ ಬಲ್ಬ್ ಇದೆ. ಈ ಬಲ್ಬ್ ಆನ್ ಅಲ್ಲಿ ಇದೆಯೋ ಇಲ್ವೋ ಅಂತ ಹೆಂಗ್ ವರ್ಕ್ ಮಾಡ್ತಾರೆ, ಇದು ವರ್ಕ್ ಮಾಡ್ತಾ ಇದೆಯೋ ಇಲ್ವೋ ಅಂತ ಹೆಂಗ್ ಗೊತ್ತಾಗತ್ತಿದು? ಓಕೆ, ಸ್ವಿಚ್ ಹಾಕಿದ್ರು ಕೂಡ ಇದೇನಾಗ್ಲಿಲ್ಲ, ಗ್ಲೋ ಆಗ್ಲಿಲ್ಲ ಅಂತಂದ್ರೆ, ಗ್ಲೋ ಆಗ್ಲೇ ಇಲ್ಲ ಅಂದ ಕಾರಣದೊಳಗೆ ಮಾತ್ರ ಇದನ್ನ ನಾವು ಚೆಕ್ ಮಾಡ್ಬೇಕಲ್ವಾ, ಬಲ್ಬ್ ಹೋಗಿದೆಯೋ ಅಥವಾ ಕೆಲಸ ಮಾಡ್ತಾ ಇದೆಯೋ ಅಂತ ಹೇಳಿ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಲ್ಲೂ ಕೂಡ ಏನ್ ಮಾಡ್ತಾರೆ ಹೇಳ್ರಿ, ವಿ ವಿಲ್ ಚೆಕ್ ವೇರ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್ ಅಂಡ್ ನಾಟ್ ಟ್ರಾನ್ಸಿಟಿವ್ ಅಂತ. ಓಕೆ, ಸೊ ಆ ರೀತಿ ಪಾಯಿಂಟ್ಸ್ ಅನ್ನ ನಾವು ಏನ್ ಮಾಡ್ಬೇಕಾ, ಚೂಸ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಕೇಸ್ ಈಸ್, ಲೆಟ್ ಮಿ ಚೆಕ್ ದ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ ಆರ್ ನಾಟ್. ರಿಫ್ಲೆಕ್ಸಿವ್ ರಿಲೇಷನ್.
For example, if I take a as 1 by 3, any fraction, you can take any fraction, 1 by 2, 1 by 3, 1 by 4, okay, then a comma a, in the sense 1 by 3 comma 1 by 3 must belongs to the relation, right? Check madana. 1 by 3 is not less than or equals to 1 by 3 cube. ಯಾಕೆ 1 by 3 ಏನಾಗುತ್ತೆ is not less than or equals to 1 by 9, because if the denominator increases, total value decreases. Correct? So ಇದರ ಅರ್ಥ ಏನು? We will conclude that 1 by 3 comma 1 by 3 does not belongs to the relation. ಒಂದು ಎಲಿಮೆಂಟ್ ಇಲ್ಲ ಅಂತಂದ್ರೂ ಅದೇನಾಗುತ್ತೆ, it is not reflexive. So therefore we will conclude that R is not reflexive. R is not reflexive. And the second case is, ಏನ್ ಚೆಕ್ ಮಾಡ್ಬೇಕು ಹೇಳ್ರಿ ಈಗ? Symmetric relation. Okay, symmetric relation. In this case, let me consider A as 1 by 2 and B as 2 ಅಂತ ಅನ್ಕೊಡ್ರಿ. See, in this case 1 by 2 is less than, ನಾವು ಯಾವ ರೀತಿ ನಂಬರ್ ಸೆಲೆಕ್ಟ್ ಮಾಡ್ಬೇಕಂತಂದ್ರೆ A, B ಆ ರಿಲೇಷನ್ ಒಳಗಡೆ ಇರ್ಬೇಕು, ಆದ್ರೆ B, A ರಿಲೇಷನ್ ಒಳಗಡೆ ಇರಬಾರ್ದು. ಅಂತದೊಂದು ಎಲಿಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸರ್ ಇದನ್ನ ಡೈರೆಕ್ಟ್ ಆಗಿ ಹೆಂಗ್ ನೀವು ಹೇಳಿದ್ರಿ ಇದನ್ನೇ ತಗೋಬೇಕು ಅಂತ ಹೇಳಿ? ಇಟ್ ಈಸ್ ಬೇಸ್ಡ್ ಆನ್ ಯುವರ್ ಮ್ಯಾಥಮೆಟಿಕಲ್ ಸ್ಕಿಲ್. ಈಗ 1 by 2 ನಮ್ಗೆ ಗೊತ್ತಾಗುತ್ತೆ 1 by 2 is less than 2 cube ಅಂತ, ಆದ್ರೆ 2 is not less than 1 by 2 cube ಅಂತ ಗೊತ್ತಿದೆ. ಆ ರೀತಿ ನೀವು ಯಾವುದೇ ಎಲಿಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡಿ ಬರಿಬಹುದು. 1 by 2 is less than or equals to what? 2 cube. That implies 1 by 2 comma 2 belongs to the relation, right? But 2 is not less than or equals to 1 by 2 cube. ಹೌದಾ? 1 by 2 cube is 1 by 8. That implies 2 comma 1 by 2 does not belongs to the relation. So from this we say that R is not symmetric. R is not symmetric. Then coming to the transitive relation, let me check whether the relation is transitive or not. Okay, suppose if I take A as 9 ಅಂತ ಅನ್ಕೊಡು, then B as ಯಾವ ರೀತಿ ಇರಬೇಕು? B ಈ 9 ಏನು ಎಲಿಮೆಂಟ್ ಇದೆಯಲ್ಲ, ಈ 9 ಇಲ್ಲೊಂದು ನಂಬರ್ ತಗೊಂತೀವಿ ನಾವು, ಆ ನಂಬರ್ದ ಕ್ಯೂಬ್ ಮಾಡಿದಾಗ ಅದಕ್ಕಿಂತ ಕಡಿಮೆ ಇರ್ಬೇಕು, ಆ ರೀತಿ ಸೆಲೆಕ್ಟ್ ಮಾಡ್ಬೇಕು. 3 ಕ್ಯೂಬ್ ಈಸ್ 27 ಕಿಂತ ಕಡಿಮೆ ಇದೆ, ಹೌದಾ? ಅಂದ್ರೆ A, B ರಿಲೇಷನ್ ಒಳಗಡೆ ಇರುತ್ತೆ. ನೆಕ್ಸ್ಟ್ ಈಗ B, C ಇರ್ಬೇಕಾದ್ರೆ C ಯಾವ ರೀತಿ ತಗೋಬೇಕು? 2 ತಗೊಳ್ರಿ. 2 ಕ್ಯೂಬ್ ಏನಾಗುತ್ತೆ? 8 ಕಿಂತ ಕಡಿಮೆ ಇದೆಯಲ್ಲ 3. ದೆನ್ B, C ಆಲ್ಸೋ ಬಿಲಾಂಗ್ಸ್ ಟು ದಿ ರಿಲೇಷನ್, ಹೌದಾ? ಚೆಕ್ ಮಾಡೋಣ ಈಗ. 9 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವಾಟ್? 3 ಕ್ಯೂಬ್. That implies 9 comma 3 belongs to the relation. Correct? But and one more ordered pair ಯಾವ್ದು ತಗೊಂತೀರಿ? 3 is less than or equals to 2 cube. ಹೌದಾ? 2 cube is 8 ಕಿಂತ ಕಡಿಮೆ ಇದೆ ಇದು 3. That implies 3 comma 2 belongs to the relation. But ನೋಡ್ರಿ 9 comma 2 does not belongs to the relation ಆಗತ್ತಾ? Because 9 is not less than or equals to 2 cube. 2 cube is 8.
8 ಕಿಂತ ಜಾಸ್ತಿ ಆಗುತ್ತೆ ಇದು. That implies 9, 2 does not belongs to R. Therefore, R is not transitive. Not transitive relation. Okay. So ಚೆಕ್ ವೆದರ್ ಅಂತ ಹೇಳಿದ್ದ ನಾವು ಎಲ್ಲಿ ಆಗೋದಿಲ್ಲಲ್ಲ ಆ ಎಲಿಮೆಂಟ್ಸ್ ಅನ್ನ ತಗೊಂಡು ಇದು ಆಗೋದಿಲ್ಲ ಅಂತ ಹೇಳಿದ್ವಿ. ಓಕೆ, ದಿಸ್ ಈಸ್ ವಾಟ್ ದಿ ಮೀನಿಂಗ್ ಆಫ್ ಚೆಕ್ ವೆದರ್ ದ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್. Then consider the next question. Show that R in the set Z of integers given by R is equals to, what do you mean by Z? Z is nothing but set of integers. R is equals to a comma b such that 2 divides a minus b. 2 divides a minus b is an equivalence relation. See, ನಾನು ಹೇಳಬೇಕಾಗಿತ್ತು, ಆಗ್ಲೇ ಹೇಳಿದೆ ಒಂದ್ಸಲಿ. ಏನು ಅಂತಂದ್ರೆ R is said to be, or a relation is said to be an equivalence relation if it is reflexive, symmetric and transitive. ಯಾವ ರಿಲೇಷನ್ ರಿಫ್ಲೆಕ್ಸಿವ್ ಇರುತ್ತೆ ಮತ್ತೆ ಸಿಮೆಟ್ರಿಕ್ನು ಇರುತ್ತೆ, ಟ್ರಾನ್ಸಿಟಿವ್ನು ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಓಕೆ, ಸೊ ಐ ನೀಡ್ ಟು ಪ್ರೂವ್ ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆಸ್ ವೆಲ್ ಆಸ್ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡ್ಬೇಕೀಗ. ಸೊ ಫಸ್ಟ್ ಒನ್ ಯಾವ್ದಿಲ್ಲಿ? ರಿಫ್ಲೆಕ್ಸಿವ್ ರಿಲೇಷನ್. ಓಕೆ, ಏನ್ ಕೊಟ್ಟಿದ್ದಾನೆ ಸ್ಟೇಟ್ಮೆಂಟ್ ಕನ್ಸಿಡರ್ ಮಾಡೋಣ. a, b such that 2 divides a minus b ಅಂತ. 2 ಏನ್ ಮಾಡತ್ತಂತಂದ್ರೆ 2 divides, ಅವನ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ, 2 divides a minus b ಅಂತಂದ. ಇಲ್ಲಿ ಏನ್ ಚೆಕ್ ಮಾಡಬೇಕು? ವೆದರ್ 2 divides a minus a or not. a minus a ಏನಾಗುತ್ತೆ? 0 ಆಗುತ್ತೆ. 2 divides 0, ಹೌದಾ? 2 ಡಿವೈಡ್ ಮಾಡುತ್ತೆ a minus a ಅನ್ನ. ದಟ್ ಇಂಪ್ಲೈಸ್, ಇದರ ಅರ್ಥ ಏನು ಹಂಗಾದ್ರೆ? a, a belongs to real numbers for all a belongs to set of integers. ನೀವು ಯಾವುದೇ ಇಂಟಿಜರ್ಸ್ ತಗೊಳ್ರಿ, ಬೇಕಾದ ಇಂಟಿಜರ್, ಫಾರ್ ಎಕ್ಸಾಂಪಲ್ 3 ತಗೊಳ್ರಿ, 3 minus 3 becomes 0. 2 divides 0, correct? Then second part ಯಾವ್ದು ತಗೊಂತೀರಿ ಇಲ್ಲಿ? ಸೆಕೆಂಡ್ ಪಾರ್ಟ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಏನಾಗ್ಬೇಕೀಗ? ಸಿಮೆಟ್ರಿಕ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು. ಸಿಮೆಟ್ರಿಕ್ ಅಂತಂದ್ರೆ ಏನ್ ಡೆಫಿನಿಷನ್? 2 divides ಅಂದ್ರೆ a, b ರಿಲೇಷನ್ ಒಳಗಡೆ ಇದೆ, ಆ ಸಮಯದೊಳಗಡೆ ಯಾರು ಇರ್ಬೇಕಾಗತ್ತೆ? b, a ಇರ್ಬೇಕಾಗತ್ತೆ, ಹೌದಾ? 2 divides a minus b. that implies a, b ರಿಲೇಷನ್ ಒಳಗಡೆ ಅದಾನ, ಯಾಕಂದ್ರೆ ಅವನೇ ಕೊಟ್ಬಿಟ್ಟಾನ ರಿಲೇಷನ್ ಡೆಫಿನಿಷನ್, ಹೌದಾ? ಹಾಗಾದ್ರೆ 2 also divides b minus a, because the relation is defined on the set of integers. For example, 2 minus 4 ಅಂತ ತಗೊಳ್ರಿ. ಈಗ a equals to 2 ತಗೊಳ್ರಿ. 2 minus 4 ಏನಾಗುತ್ತಾ? -2 ಆಗುತ್ತೆ. -2 ಅನ್ನ 2 ಡಿವೈಡ್ ಮಾಡುತ್ತಾ? ಹೌದು, ಮಾಡುತ್ತೆ. ಹಂಗಾದ್ರೆ 4 minus 2 ಕೂಡ ಡಿವೈಡ್ ಮಾಡ್ಬೇಕಲ್ಲ. 4 minus 2 is 2. 2 also divides 2, ಹೌದಾ? In the same manner, because ನಾವೇನ್ ತಗೊಂತಾ ಇದೀವಲ್ಲ, the relation itself is defined on set of integers. For that reason, 2 also divides b minus a. That implies b, a belongs to the relation. So here
Here I forgot to write. So therefore R is reflexive. R is reflexive anta ಬರಿಬೇಕು. In this case ಇಲ್ಲಿ ಏನು ಬರೀತೀರಿ? Therefore R is symmetric. R is symmetric. The last one, I need to check whether the relation is transitive or not. Transitive relation. Okay. Yes. Whether to check whether the relation is transitive or not, we have to consider again the definition of the transitive relation. ಏನು ಹೇಳುತ್ತೆ ಟ್ರಾನ್ಸಿಟಿವ್ ರಿಲೇಷನ್ ಡೆಫಿನಿಷನ್? ಎ ಕಮಾ ಬಿ ಮತ್ತೆ ಬಿ ಕಮಾ ಸಿ ಇದ್ರೆ ಎ ಕಮಾ ಸಿ ಇರ್ಬೇಕಂತ. ಸೊ ಲೆಟ್ ಮಿ ಕನ್ಸಿಡರ್ ಟೂ ಡಿವೈಡ್ಸ್. ಡೆಫಿನಿಷನ್ ಕನ್ಸಿಡರ್ ಮಾಡೋಣ. ಡೆಫಿನಿಷನ್ ಆಫ್ ರಿಲೇಷನ್: ಟೂ ಡಿವೈಡ್ಸ್ ಎ ಮೈನಸ್ ಬಿ. ದಟ್ ಇಂಪ್ಲೈಸ್ ಎ ಕಮಾ ಬಿ ಬಿಲಾಂಗ್ಸ್ ಟು ದಿ ರಿಲೇಷನ್. ಹೌದಾ? ದೆನ್ ಟೂ divides b minus c. That implies b comma c belongs to the relation. So if I add these two numbers, a minus b plus b minus c, if I add these two numbers, so two divides ಏನಂತ ಹೇಳ್ಬೋದು ನಾವು ಈಗ? a minus b plus b minus c. ಅಂದ್ರೆ b and b get cancels, minus b plus b get cancels. That implies 2 divides a minus c anta helboda? 2 divides a minus c. So which further implies a comma c belongs to the relation. Therefore I should write R is transitive relation. Since at the end we should write one sentence: since R is reflexive, symmetric and transitive, so R in the sense relation is an equivalence relation. So if you write this much, then you will get 3 out of 3 marks. So the next question is, show that the relation R in the set A is equals to 1, 2, 3, 4, 5 given by R is equals to A comma B such that mod of A minus B is even. Mod of A minus B is nothing but difference between A and B. Difference between the elements of each ordered pair present in the relation, that must be an even. Okay, but ಇಲ್ಲಿ ಡೊಮೇನ್ ಫಿಕ್ಸ್ ಇದೆ. ಇಲ್ಲಿ ಏನು 1, 2, 3, 4, 5. ಇದು mark this question as most important question. Okay. So the first one is reflexive relation. Reflexive relation. For reflexive, what I should check? I should check whether the doublets are present or not. Means 1,1 ಇದೆಯಲ್ಲ, 2,2, 3,3, 4,4, 5,4 ಈ ರಿಲೇಷನ್ ಒಳಗಡೆ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ವಾಟ್ ಈಸ್ 1,1? 1,1 ಅಂತಂದ್ರೆ ಏನಾಗುತ್ತೆ? ಇಲ್ಲಿ 1 minus 1 is an even number. ಹೌದಾ? 1 minus 1 ಅಂತಂದ್ರೆ 0 ಆಗುತ್ತೆ. 0 is an even number, right? 2 minus 2 is also an even number. 3 minus 3 is even number. 4 minus 4 is an even number. 5 minus 5 is also even number. So ಏನ್ ಹೇಳ್ತೀರಿ ಈಗ? A minus A, sorry, I should take the modulus. Mod of A minus A is even. That implies A comma A belongs to the set of belongs to the relation for all A belongs to the given set A. Okay.
Then coming to the second relation, that is symmetric relation. Symmetric relation. In this case, the difference between A minus B is even ಅಂತ ಅಂತಾವ್ ಎರಡು ನಂಬರ್ಸ್ ಅನ್ನ ಕನ್ಸಿಡರ್ ಮಾಡಬೇಕು ನಾವು. ಓಕೆ, ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ 1 and 3? 2 ಆಗುತ್ತೆ, ವಿಚ್ ಇಸ್ ಅನ್ ಇವನ್ ನಂಬರ್, ರೈಟ್? ನೀವು 1 minus 3 ತಗೊಂಡ್ರು ಅದಕ್ಕೆ ಮಾಡ್ ಹಾಕಿದ್ರಿ ಅಂತಂದ್ರೆ ದಟ್ ಗಿವ್ಸ್ 2. 3 minus 1 ತಗೊಂಡು ಅದಕ್ಕೆ ಮಾಡ್ಯುಲಸ್ ಹಾಕಿದ್ರಿ ಅಂತಂದ್ರೆ ದಟ್ ಗಿವ್ಸ್ 2. ಓಕೆ, ಇವನ್ ನಂಬರ್ ಆಗುತ್ತೆ. ಸೊ A minus B is even. That implies A comma B belongs to relation. Okay, which implies mod of B minus A is also even, is also an even number. That implies B comma A belongs to the relation. So here I forgot to write. I should write, therefore R is reflexive relation. In this case, therefore R is symmetric relation. Symmetric relation. And third one is transitive relation. ಓಕೆ, ಚೆಕ್ ಮಾಡ್ರಿ. A minus B is even. Mod of A minus B, I should consider A and B such that mod of A minus B is even. Mod of A minus B is even. That implies A comma B belongs to R. Then B minus C, mod of B minus C is also even. That implies B comma C belongs to the real numbers, set of real numbers. B comma C belongs to the relation. Okay, which implies if I add these two again, mod of A minus B plus B minus C ಅಂತಂದ್ರೆ minus B and plus B get cancels, which is equals to mod of A minus E is also even, is also an even number. So what we will conclude is, therefore R is a transitive relation. Transitive relation. So since R is reflexive, symmetric and transitive, so R is an equivalence relation. Okay, if you write this much, then you will get 3 out of 3 marks. And the next question, a relation R in the set n of natural number defined as R is equals to x comma y such that y is equals to x plus 5 and x is less than 4. Determine whether R is reflexive, symmetric and transitive. Okay, so let me write the set in relation in set builder form. Let me write the relation in roster form. So R is equals to, in Bariteriga, I should consider only the natural numbers which are less than 4. Antandre, if I take x as 1, then y becomes 6. If I take x as 2, then y becomes 2 plus 5 will be 7. If I take x as 3, then 3 plus 5 is 8. Okay,
I should consider only the natural numbers which are less than 4 ಅಂತಂದ್ರೆ I should end up with this. ಹೌದಾ? ಸೊ ಇಲ್ಲಿ ನಮ್ಮ ಹತ್ರ ಇರೋದು ಎಷ್ಟು ನಂಬರ್ಸ್ ಇದಾವೆ, ಇಲ್ಲಿ ಎಷ್ಟು ಆರ್ಡರ್ಡ್ ಪೇರ್ಸ್ ಇದಾವೆ, 3 ಹೌದಾ? ಬಟ್ the domain is given that n is equals to 1, 2, 3 ಅಂತಂದ್ರೆ 1, 1 ಇರಬೇಕಾಗಿತ್ತು, ಮತ್ತೆ 2, 2, 3, 3 should be present in this particular relation. ಇಲ್ಲ ಅಂತಂದ್ರೆ ಏನಾಗುತ್ತೆ, in this case we say that R is not reflexive. ಯಾವ್ದಾದ್ರೂ ಒಂದು ಎಲಿಮೆಂಟ್ ತಗೊಳ್ರಿ. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಇದೆಯಾ ಇಲ್ಲ ಅಂತ ಹೇಳುವ ಸಮಯದೊಳಗಡೆ ಒಂದ್ ಯಾವ್ದಾದ್ರೂ ಎಲಿಮೆಂಟ್ ತಗೊಳ್ರಿ. We will take 1, 1 itself, since 1, 1 does not belongs to R. So R is not reflexive. R is not reflexive. Then the second one ಏನಿದೆ ಇಲ್ಲಿ, symmetric. Whether the relation is symmetric relation or not. In this case what I should do, I should consider the elements a, b. 1, 6 ಇದೆ ಅಂತಂದ್ರೆ 6, 1 ಇರಬೇಕಾಗಿತ್ತು, ಇಲ್ಲ. So we will write in the same manner, 1, 6 belongs to R, but 6, 1 does not belongs to R. So R is not symmetric. And the last one ಏನ್ ಹೇಳ್ತೀರಿ ಇಲ್ಲಿ, ಟ್ರಾನ್ಸಿಟಿವ್ ಒಳಗಡೆ ಏನ್ ಚೆಕ್ ಮಾಡ್ಬೇಕ, a, b ಮತ್ತೆ b, c ಚೆಕ್ ಮಾಡ್ಬೇಕು. 1, 6 ಇಂದ ಸ್ಟಾರ್ಟ್ ಆಗೋದು ಯಾವ್ದಾದ್ರು ಆರ್ಡರ್ಡ್ ಪೇರ್ ಇದೆಯಾ, ಇಲ್ಲ. ಮತ್ತೆ 2, 7 ಇದೆ, 7 ಇಂದ ಸ್ಟಾರ್ಟ್ ಆಗೋದು ಯಾವ್ದಾದ್ರು ಆರ್ಡರ್ಡ್ ಪೇರ್ ಇದೆಯಾ, ಇಲ್ಲ. 3, 8, ಬಟ್ 8 ಇಂದ ಸ್ಟಾರ್ಟ್ ಆಗೋದು ಯಾವ್ದಾದ್ರು ಆರ್ಡರ್ಡ್ ಪೇರ್ ಇದೆಯಾ, ಇಲ್ಲ. ಅಂದ್ರೆ a, b ಮಾತ್ರ ಇದೆ, b, c ಇಲ್ಲ ಇಲ್ಲಿ ಅಂತಂದ್ರೆ ನಾವೇನ್ ಹೇಳ್ತೀವಿ, ಬೈ ಡಿಫಾಲ್ಟ್ ಇಟ್ ಈಸ್ ಟ್ರಾನ್ಸಿಟಿವ್. ದಿಸ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಸೊ ಏನ್ ಹೇಳ್ತೀರಿ, a, b belongs to R, but b, c does not belongs to R, and a, c does not belongs to R. So R is transitive. By default it is transitive relation. Okay.